ನೇಣು ಬಿಗಿದುಕೊಂಡು ವಿದ್ಯಾರ್ಥಿನಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಫೋಟೋ ಶೂಟ್ಗೆ ಹೋಗಬೇಡ ಅಂತ ಹೇಳಿ ಪೋಷಕರು ಹೇಳಿದ್ರಂತೆ. ಒಂದೇ ತುಂಬಾ ಪುಟ್ಟ ಕಾರಣಕ್ಕೆ, ತುಂಬಾ ಸಣ್ಣ ಕಾರಣಕ್ಕೆ ಮನನೊಂದು ಈ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅನ್ನುವಂತಹ ಪ್ರೈಮರಿ ಇನ್ಫಾರ್ಮೇಶನ್ ಲಭ್ಯವಾಗ್ತಾ ಇದೆ. ಫೋಟೋ ಶೂಟ್ ಮಾಡ್ಸೋಕೆ ಹೋಗಬೇಡ ಅಂದಿದ್ದಕ್ಕೆ ಈ ದುಡುಕಿನ ನಿರ್ಧಾರವನ್ನ ಆ ಬಾಲಕಿ ತಗೊಂಡಿದ್ದಾಳೆ. ಠಾಣಾ ವ್ಯಾಪ್ತಿಯ ಸುಧಾಮ್ ನಗರದಲ್ಲಿ ವಾಸವಾಗಿರ್ತಕ್ಕಂಥ ಏನು ಒಬ್ಬ ವ್ಯಕ್ತಿ, ಅವರ ತಂದೆಯವರು ಮಗಳು ಏನು ಫಸ್ಟ್ ಇಯರ್ BBA ಓದ್ತಿರ್ತಕ್ಕಂಥ ಮಗಳು ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ, ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ. ಪ್ರಕರಣದ ಸಾರಾಂಶವೆಂದರೆ 30ನೇ ತಾರೀಕು ಏನು ಈ ಮೃತ 21 ವರ್ಷದ ಹೆಣ್ಣುಮಗಳು ಫಸ್ಟ್ ಇಯರ್ BBA ಓದ್ತಿರ್ತಾಳೆ. ಇವಳು ಫೋಟೋಗ್ರಫಿ ಕೋರ್ಸನ್ನು ಮಾಡಿರ್ತಾಳೆ. ಇಲ್ಲಿಯ ನಗರದ ಒಂದು ಪ್ರತಿಷ್ಠಿತ ಮಾಲ್ಗೆ ಹೋಗಿ ಫೋಟೋ ಶೂಟ್ ಮಾಡಬೇಕಂತ ಹೇಳಿ ಅವಳು ಮನೆಯಲ್ಲಿ ಅನುಮತಿ ಕೇಳ್ತಾಳೆ. ಆ ಅನುಮತಿ ಹಿನ್ನೆಲೆಯಲ್ಲಿ ಅಲ್ಲಿ ಅದನ್ನು ಅನುಮತಿಯನ್ನು ನಿರಾಕರಿಸ್ತಾರೆ. ಅದಕ್ಕೆ ಅವಳು ಮನನೊಂದು ಈ ಥರ 30ನೇ ತಾರೀಕು ನೈಟು ತನ್ನ ರೂಮಿಗೆ ಹೋಗಿ ನೇಣು ಬಿಗಿದುಕೊಂಡು 31ನೇ ತಾರೀಕು ಬೆಳಗ್ಗೆ ಬಾಗಿಲು ಬಡಿದಾಗ ಬಾಗಿಲು ತೆಗೆಯೋದಿಲ್ಲ. ಆಮೇಲೆ ಗೊತ್ತಾಗುತ್ತೆ ಅವಳಿಗೆ ಈ ಥರ ಮಾಡ್ಕೊಂತಂದ್ರು. ನಿನ್ನೆ ದಿನ ಒಂದು ಪ್ರಕರಣ ದಾಖಲಾಗಿದೆ. ಸರ್, ಈಗ ಪಾರ್ಟಿಗೆ ಹೋಗ್ಲಿಕ್ಕೆ ಅಂತ ಹೇಳಿ ಆ ರೀತಿ ಆಗಿತ್ತು ಅಥವಾ ಫೋಟೋಗ್ರಫಿ ಅಂತ? ಅವರ ಪಿರಾದ ಪ್ರಕಾರ, ಅವ್ರ ತಂದೆಯವರ ಪಿರಾದಿನ ಪ್ರಕಾರ ಅವರು ಫೋಟೋಗ್ರಫಿಗೆ ಅನುಮತಿ ಕೇಳಿದ್ರು. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಿರಾಕರಿಸ್ಕೊಂಡ್ಬಿಟ್ಟು ಹೇಳಿದ್ದಾರೆ. ಇನ್ನೂ ಹೆಚ್ಚಿನ ತನಿಖೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.